ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆ ಇದೋ ಒಂಥರ ಮೆದುಳಿಗೆ ವ್ಯಾಯಾಮ ಇದ್ಹಾಗೆ. ಹೌದು. ನಮ್ಮ ಕೈಲಿರೋ ಈ ಬರಹ ಇದೆಯಲ್ಲ, ನಾವು ಸಮಯ ಮತ್ತು ವಾಸ್ತವವನ್ನು ನೋಡೋ ದೃಷ್ಟಿಯನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತೆ. ಖಂಡಿತ. ನಾವು ಒಂದು ಸರಳ ಪ್ರಶ್ನೆಯಿಂದ ಶುರು ಮಾಡೋಣ. ಅನಂತತೆ ಅಂದ್ರೆ ಏನು? ಆದ್ರೆ ಚರ್ಚೆ ಮುಗಿಯೋಷ್ಟ್ರಲ್ಲಿ ನಾವು ಬದುಕ್ತಿರೋ ಈ ಜಗತ್ತೇ ದೇವರಿಗೆ ಒಂದು ಕನಸಾಗಿರ್ಬಹುದೇ ಅನ್ನೋ ದೊಡ್ಡ ಪ್ರಶ್ನೆಗೆ ಬಂದಿಲ್ತೇವೆ. ಹೌದು. ಇದು ನಮ್ಮ ಸಾಮಾನ್ಯ ತಿಳುವಳಿಕೆಯ ಗಡಿಗಳನ್ನ ದಾಟಿಸುವ ಒಂದು ಚರ್ಚೆ. ನಮ್ಮ ಕೈಲಿರುವ ಈ ಮೂಲ ಇದೆಯಲ್ಲ, ಇದು ಶಾಶ್ವತ ಅನಂತತೆ ಅಂದ್ರೆ ಇಟರ್ನಲ್ ಇನ್ಫಿನಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ಮುಂದಿಡುತ್ತೆ. ಶಾಶ್ವತ ಅನಂತತೆ. ಹೌದು. ಇದು ನಾವು ಅಂದ್ಕೊಂಡ ಹಾಗೆ ಅಂತ್ಯವೇ ಇಲ್ಲದ ಒಂದು ಸಮಯದ ಗೆರೆಯಲ್ಲ. ಅದಕ್ಕಿಂತ ಸಂಪೂರ್ಣವಾಗಿ ಬೇರೆಯಾದ, ನಮ್ಮ ಊಹೆಗೂ ನಿಲುಕದ ಒಂದು ಆಯಾಮ. ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟವಾಗಿದೆ ಅಲ್ವಾ? ದೇವರು ನಮ್ಮ ಈ ಬ್ರಹ್ಮಾಂಡವನ್ನ, ನಮ್ಮ ಅಸ್ತಿತ್ವವನ್ನ ಹೇಗೆ ನೋಡ್ಬೋದು? ಈ ಮೂಲದಲ್ಲಿರೋ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಉತ್ತರಗಳ ಆಳಕ್ಕೆ ಇಳಿದು ನೋಡೋಣ. ಸಿದ್ಧರಿದ್ದೀರಾ? ಖಂಡಿತ. ಶುರು ಮಾಡೋಣ. ಓಕೆ. ಹಾಗಾದ್ರೆ ಮೊದಲು ಮೂಲಭೂತ ವಿಷಯಕ್ಕೆ ಬರೋಣ. ಈ ಬರಹದಲ್ಲಿ ಶಾಶ್ವತ ಅನಂತತೆ ಮತ್ತು ನಾವು ಬದುಕ್ತಿರುವ ಕಾಲಸ್ಥಳ ಅಂದ್ರೆ ಟೈಮ್ ಸ್ಪೇಸ್, ಇವೆರಡ್ರ ನಡುವೆ ಒಂದು ದೊಡ್ಡ ಗೆರೆಯನ್ನ ಎಳೆಯಲಾಗಿದೆ. ಶಾಶ್ವತ ಅನಂತತೆ ಅನ್ನೋದು ದೇವರ ಕ್ಷೇತ್ರ. ಅಲ್ಲಿ ಸಮಯ ಮತ್ತು ಜಾಗಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಹೇಳುತ್ತೆ. ಹೌದು. ಆದ್ರೆ ನಮ್ಮ ಇಡೀ ಬ್ರಹ್ಮಾಂಡ, ನಮ್ಮ ಅಸ್ತಿತ್ವ ಎಲ್ಲವೂ ಈ ಕಾಲಸ್ಥಳದ ನಿಯಮಗಳಿಗೆ ಬದ್ಧವಾಗಿದೆ. ಹೌದು. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದೇ ಮೊದಲ ಹೆಜ್ಜೆ. ಏಕೆಂದ್ರೆ ಸಾಮಾನ್ಯವಾಗಿ ನಮಗೆ ಅನಂತ ಅಂದ ತಕ್ಷಣ ನೆನಪಾಗೋದು ಒಂದು ಅಂತ್ಯವಿಲ್ಲದ ರಸ್ತೆ ಅಥವಾ ಮುಗಿಯದ ಸಂಖ್ಯೆಗಳ ಸಾಲು. ಹೌದು ಹೌದು. ಅಂದ್ರೆ ನಾವು ನಮ್ಮ ಸಮಯದ ಪರಿಕಲ್ಪನೆಯನ್ನೇ ವಿಸ್ತರಿಸ್ತೇವೆ ಅಷ್ಟೆ. ಆದರೆ ಈ ಮೂಲ ಹೇಳೋದೇನು ಅಂದ್ರೆ ದೇವರ ಅನಂತತೆ ಆ ರೀತಿಯದ್ದಲ್ಲ. ಅದು ಸಮಯದ ಗೆರೆಯ ಮೇಲೆ ಇಲ್ಲ, ಅದು ಸಮಯದ ಗೆರೆಯ ಹೊರಗಿದೆ. ಸಮಯದ ಹೊರಗಿರೋದು ಅಂದ್ರೆ ಅದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಹೀಗೆ ಕಲ್ಪಿಸ್ಕೊಳ್ಳಿ, ಸಮಯ ಅನ್ನೋದು ಒಂದು ನದಿ. ನಾವು ಆ ನದಿಯಲ್ಲಿ ತೇಲ್ಕೊಂಡು ಹೋಗ್ತಿರೋ ಒಂದು ದೋಣಿ. ಓಕೆ. ನಮಗೆ ಹಿಂದೆ ಹೋದದ್ದು ಕಾಣಿಸಲ್ಲ, ಮುಂದೆ ಬರೋದು ಗೊತ್ತಿಲ್ಲ. ನಮಗಿರೋದು ಕೇವಲ ಆ ಕ್ಷಣದ ವರ್ತಮಾನ. ಆದ್ರೆ ದೇವ್ರು ಆ ನದಿಯ ದಡದ ಮೇಲೆ ಒಂದು ಎತ್ತರದ ಜಾಗದಲ್ಲಿ ನಿಂತಿದ್ದಾರೆ. ಅವ್ರಿಗೆ ಆ ನದಿಯ ಆರಂಭ, ಅದು ಹರಿಯುವ ದಾರಿ ಮತ್ತು ಅದರ ಅಂತ್ಯ ಎಲ್ಲವೂ ಒಂದೇ ನೋಟದಲ್ಲಿ ಕಾಣಿಸ್ತಿದೆ. ಅವ್ರಿಗೆ ಭೂತ, ವರ್ತಮಾನ, ಭವಿಷ್ಯ ಅನ್ನೋ ಭೇದವೇ ಇಲ್ಲ. ಎಲ್ಲವೂ ಈಗ ಎಂಬ ಒಂದೇ ಕ್ಷಣದಲ್ಲಿ ಅಸ್ತಿತ್ವದಲ್ಲಿದೆ. ವಾವ್! ಈ ಹೋಲಿಕೆ ಅದ್ಭುತವಾಗಿದೆ. ಹಾಗಾದ್ರೆ ಈ ದೃಷ್ಟಿಯಲ್ಲಿ ನಮ್ಮ ಇಡೀ ಬ್ರಹ್ಮಾಂಡದ ಇತಿಹಾಸ ಅಂದ್ರೆ ಬಿಗ್ ಬ್ಯಾಂಗ್ನಿಂದ ಹಿಡಿದು ಡೈನೋಸಾರ್ಗಳ ಕಾಲ, ಮನುಷ್ಯರ ಉಗಮ, ನಮ್ಮ ಇವತ್ತಿನ ದಿನ ಮತ್ತು ಬಹುಶಃ ಕೋಟ್ಯಾಂತರ ವರ್ಷಗಳ ನಂತರ ಬ್ರಹ್ಮಾಂಡದ ಅಂತ್ಯದವರೆಗೂ ಎಲ್ಲವೂ ದೇವರಿಗೆ ಒಂದೇ ಕ್ಷಣದಲ್ಲಿ ಕಾಣಿಸ್ತೆ ಅಂತಾಯ್ತು. ನಿಖರವಾಗಿ. ಇದಕ್ಕಾಗಿಯೇ ಮೂನದಲ್ಲಿ ಒಂದು ಇನ್ನೂ ಬಲವಾದ ಹೋಲಿಕೆಯನ್ನ ಕೊಡ್ತಾರೆ. ಓ ಹೌದಾ? ಹೌದು. ದೇವರ ಆ ಶಾಶ್ವತ ಅನಂತತೆ ಎಂಬ ಮಹಾಸಾಗರಕ್ಕೆ ಹೋಲಿಸಿದ್ರೆ ನಮ್ಮ ಇಡೀ ಕಾಲಸ್ಥಳದ ಬ್ರಹ್ಮಾಂಡ ಅದರ ಆರಂಭದಿಂದ ಅಂತ್ಯದವರೆಗೂ ಕೇವಲ ಒಂದು ನೀರಿನ ಹನಿಯಷ್ಟೇ ಅಂತೆ. ಒಂದು ನಿಮಿಷ. ನಮ್ಮ ಇಡೀ ಬ್ರಹ್ಮಾಂಡ ಅಂದ್ರೆ ಬಿಗ್ ಬ್ಯಾಂಗ್, ಗ್ಯಾಲಕ್ಸಿಗಳು, ನಕ್ಷತ್ರಗಳು, ಮನುಷ್ಯರ ಇತಿಹಾಸ, ಭವಿಷ್ಯ ಎಲ್ಲವೂ ಸೇರಿ ದೇವರಿಗೆ ಕೇವಲ ಒಂದು ನೀರಿನ ಹನಿಯಷ್ಟು ಮಾತ್ರನಾ? ಹೌದು. ಇದು ಕೇಳಕ್ಕೆ ಒಂಥರ ತಲೆ ತಿರುಗದ ಹಾಗೆ ಆಗುತ್ತೆ. ಅಂದ್ರೆ ನಮ್ಮ ಜೀವನದ ಹೋರಾಟಗಳು, ಸಾಧನೆಗಳು, ಯುದ್ಧಗಳು, ಪ್ರೀತಿಯ ಕಥೆಗಳು ಎಲ್ಲವೂ ಆ ಹನಿಯೊಳಗಿನ ಒಂದು ಸಣ್ಣ ಪರಮಾಣುವಿನಷ್ಟು ಇಲ್ಲ ಅಂತಾಯ್ತಲ್ಲ? ಹೌದು. ಆ ಹೋಲಿಕೆಯ ಉದ್ದೇಶವೇ ಅದು. ನಮ್ಮ ಅಹಂಕಾರಕ್ಕೆ ಒಂದು ದೊಡ್ಡ ಪೆಟ್ಟು ಕೊಡುತ್ತೆ. ನಾವು ನಮ್ಮನ್ನು ಬ್ರಹ್ಮಾಂಡದ ಕೇಂದ್ರ ಅಂದುಕೊಂಡಿರ್ತೇವೆ. ಆದರೆ ಈ ದೃಷ್ಟಿಕೋನದಲ್ಲಿ ನಾವು ಒಂದು ಸಣ್ಣ ಅಲೆಯಷ್ಟೇ. ನಮ್ಮ ಅಸ್ತಿತ್ವವೇ ಈ ಕಾಲದ ಹರಿವಿನ ಮೇಲೆ ಅವಲಂಬಿತವಾಗಿದೆ. ಆದರೆ ದೇವರು ಆ ಹರಿವಿನಿಂದ ಸಂಪೂರ್ಣವಾಗಿ ಸ್ವತಂತ್ರರು. ಇದು ಒಂಥರ ನಾವು ಒಂದು ಸಿನಿಮಾದೊಳಗಿನ ಪಾತ್ರದ ಹಾಗೆ. ಆ ಪಾತ್ರಕ್ಕೆ ಸಿನಿಮಾದ ಆರಂಭ, ಮಧ್ಯ, ಅಂತ್ಯ ಗೊತ್ತಿರಲ್ಲ. ಅದು ಕಥೆಗೆ ಜೊತೆ ಸಾಗುತ್ತೆ. ಹೌದು. ಆದ್ರೆ ಪ್ರೇಕ್ಷಕರಿಗೆ ಅಥವಾ ನಿರ್ದೇಶಕನಿಗೆ ಇದೀ ಕಥೆ ಗೊತ್ತಿರತ್ತೆ. ಆದ್ರೆ ಇಲ್ಲಿ ದೇವರು ಕೇವಲ ಪ್ರೇಕ್ಷಕರಲ್ವಾ? ಅಲ್ವಾ? ಖಂಡಿತ ಅಲ್ಲ. ಚರ್ಚೆ ಮುಂದೆ ಹೋದಂತೆ ಆ ವಿಷಯ ಸ್ಪಷ್ಟವಾಗತ್ತೆ. ಆದರೆ ಸದ್ಯಕ್ಕೆ ಈ ಮೂಲಭೂತ ವ್ಯತ್ಯಾಸವನ್ನ ಮನಸ್ಸಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ. ನಾವು ಸಮಯದೊಳಗೆ, ದೇವರು ಸಮಯದ ಹೊರಗೆ. ಸರಿ.
ಆದ್ರೆ ಈ ರೀತಿ ನಾವು ದೇವ್ರ ಬಗ್ಗೆ ಮಾತಾಡುವಾಗ ನಮ್ಮ ಮಾತುಗಳಿಗೆ ನಮ್ಮ ಕಲ್ಪನೆಗಳಿಗೆ ಒಂದು ಮಿತಿ ಇರ್ಬೇಕಲ್ಲ. ಮನುಷ್ಯನ ಸಣ್ಣ ಬುದ್ಧಿಯಿಂದ ದೇವರ ಅನಂತ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಲು ಪ್ರಯತ್ನಿಸುವುದ್ರಲ್ಲಿ ಒಂದು ಅಪಾಯವಿಲ್ವೇ? ಖಂಡಿತ ಇದೆ. ಮತ್ತು ಈ ಮೂಲವು ಆ ಎಚ್ಚರಿಕೆಯನ್ನ ಪದೇ ಪದೇ ನೀಡುತ್ತೆ. ಇದೆಲ್ಲವೂ ದೇವರನ್ನ ಅರ್ಥ ಮಾಡಿಕೊಳ್ಳಲು ನಾವು ಮಾಡುವ ಸೀಮಿತ ಪ್ರಯತ್ನಗಳಷ್ಟೇ. ಮೂಲದಲ್ಲಿ ಒಂದದ್ಭುತವಾದ ಸಾಲಿದೆ. ಮನುಷ್ಯನು ದೇವರು ಸೃಷ್ಟಿಸಿದ ಧೂಳಿನ ಕಣದಂತಿರುವ ಸೂರ್ಯನನ್ನೇ ದಿಟ್ಟಿಸಿ ನೋಡಲು ಸಾಧ್ಯವಿಲ್ಲ. ಹಾಗಿದ್ಮೇಲೆ ಆ ಸೂರ್ಯನನ್ನೇ ಸೃಷ್ಟಿಸಿದ ದೇವರನ್ನು ಹೇಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ? ನಿಜ. ಹಾಗಾಗಿ ಈ ಬರಹ ಹೇಳುವುದೇನೆಂದ್ರೆ, ಬೈಬಲ್ನಲ್ಲಿ ಏನು ಬಹಿರಂಗಪಡಿಸಲಾಗಿದೆಯೋ ಅಷ್ಟನ್ನು ಮಾತ್ರ ನಾವು ಸತ್ಯವೆಂದು ನಂಬಬಹುದು. ಉಳಿದವುಗಳ ಬಗ್ಗೆ, ಅಂದ್ರೆ ಈ ರೀತಿಯ ತಾತ್ವಿಕ ಚರ್ಚೆಗಳ ಬಗ್ಗೆ ನಾವು ಮುಕ್ತ ಮನಸ್ಸನ್ನ ಹೊಂದಿರಬೇಕು ಮತ್ತು ಇದು ಕೇವಲ ನಮ್ಮ ಊಹೆಗಳಷ್ಟೇ ಅಂತ ಒಪ್ಕೊಳ್ಬೇಕು. ಹಾಗಾದ್ರೆ ಇಷ್ಟೆಲ್ಲ ಊಹೆಗಳು ಮತ್ತು ತಾತ್ವಿಕ ಚಿಂತನೆಗಳ ನಡುವೆ ಈ ಮೂಲವು ಪ್ರಶ್ನಾತೀತ ಸತ್ಯ ಅಂತ ಯಾವುದನ್ನ ಹೇಳುತ್ತೆ? ಹೌದು, ಮೂಲದ ಪ್ರಕಾರ ಒಂದು ವಿಷಯ ಮಾತ್ರ ನಮ್ಮ ಊಹೆಯಲ್ಲ, ಅದು ದೈವಿಕ ಸತ್ಯ. ಅದು ಬೈಬಲ್ನ 1 ಕೊರಿಂಥದವರಿಗೆ 15ನೇ ಅಧ್ಯಾಯವನ್ನ ಆಧರಿಸಿದೆ. ಓಕೆ. ಆ ಮೂಲ ಸತ್ಯ ಕ್ರಿಶ್ಚಿಯನ್ ದೇವತಾಶಾಸ್ತ್ರದ ಹೃದಯದಲ್ಲಿದೆ. ದೇವರನ್ನು ತ್ರಿತ್ವದ ರೂಪದಲ್ಲಿ ನೋಡಲಾಗುತ್ತೆ ಅಲ್ವಾ? ತಂದೆ, ಪುತ್ರ ಮತ್ತು ಪವಿತ್ರಾತ್ಮ. ಹೌದು. ಇಲ್ಲಿ ಹೇಳುತ್ತಿರೋದು ಪುತ್ರನ ಬಗ್ಗೆ. ಸೃಷ್ಟಿಕರ್ತನಾದ ಆತನೇ ನಮ್ಮ ಈ ಕಾಲಸ್ಥಳದ ಪ್ರಪಂಚದೊಳಗೆ ಮನುಷ್ಯನಾಗಿ ಬಂದು ಪಾಪವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಅಂದ್ರೆ ಶಾಶ್ವತ ಅನಂತತೆಯಿಂದ ಕಾಲಸ್ಥಳದೊಳಗೆ ದೇವರು ಪ್ರವೇಶಿಸ್ತಾರೆ. ಹೌದು, ನಿಖರವಾಗಿ. ಅವರು ಎಲ್ಲ ಶತ್ರುಗಳನ್ನ ಮತ್ತು ಕೊನೆಯಲ್ಲಿ ಮರಣವನ್ನೂ ಸಹ ಸೋಲಿಸಿದ ನಂತರ ಅವರು ಈ ಸೃಷ್ಟಿ ರಾಜ್ಯವನ್ನ ಮೊದಲನೆಯ ವ್ಯಕ್ತಿ ದೇವರಿಗೆ, ಅಂದ್ರೆ ತಂದೆಗೆ ಒಪ್ಪಿಸ್ತಾರೆ. ಅಂತಿಮವಾಗಿ ದೇವರು ಎಲ್ಲದರಲ್ಲೂ ಎಲ್ಲವೂ ಆಗುತ್ತಾರೆ ಎಂಬ ಸ್ಥಿತಿ ನಿರ್ಮಾಣವಾಗುತ್ತೆ. ಈ ಸಂಪೂರ್ಣ ಪ್ರಕ್ರಿಯೆ ಮುಗಿಯುವವರೆಗೂ ಪುತ್ರನು ರಾಜನಾಗಿ ಆಳುತ್ತಾನೆ. ಇದು ಮೂಲದಲ್ಲಿ ಹೇಳುವಂತೆ ಬದಲಾಗದ ದೈವಿಕ ಸತ್ಯ. ನಮ್ಮೆಲ್ಲ ತಾತ್ವಿಕ ಊಹೆಗಳು ಈ ಒಂದು ಮೂಲಭೂತ ಸತ್ಯದ ಚೌಕಟ್ಟಿನೊಳಗೆ ಇರಬೇಕು ಅಂತ ಈ ಬರಹ ಒತ್ತಿ ಹೇಳುತ್ತೆ. ದೇವರು ಸಮಯದ ಹೊರಗಡೆ ಇದ್ದಾರೆ, ಅವರಿಗೆ ಭೂತ ಭವಿಷ್ಯ ಎಲ್ಲವೂ ಈಗ ಅನ್ನೋದಾದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತಿದೆ. ಬದಲಾವಣೆ ಅನ್ನೋ ಪದಕ್ಕೆ ಅಲ್ಲಿ ಜಾಗವಿದ್ಯಾ? ಯಾಕಂದ್ರೆ ಬದಲಾಗಬೇಕು ಅಂದ್ರೆ ಮೊದಲು ಮತ್ತು ನಂತರ ಇರ್ಬೇಕಲ್ಲ? ಅತ್ಯುತ್ತಮ ಪ್ರಶ್ನೆ. ಈ ಮೂಲವು ಅದನ್ನೇ ಹೇಳುತ್ತೆ. ಶಾಶ್ವತ ಅನಂತತೆಯಲ್ಲಿ ಬದಲಾವಣೆಗೆ ಅವಕಾಶವೇ ಇಲ್ಲ. ಓ. ಯಾಕೆಂದ್ರೆ ನೀವು ಹೇಳಿದ ಹಾಗೆ ಬದಲಾವಣೆ ಸಮಯಕ್ಕೆ ಸಂಬಂಧಿಸಿದ್ದು. ಒಂದು ವಸ್ತು ಮೊದಲು ಹೀಗಿತ್ತು, ನಂತರ ಹೀಗಾಯ್ತು ಅಂತ ಹೇಳಲು ಸಮಯದ ಹರಿವು ಬೇಕು. ದೇವರ ಕ್ಷೇತ್ರದಲ್ಲಿ ಸಮಯವೇ ಇಲ್ಲದಿರೋದ್ರಿಂದ ಅಲ್ಲಿ ಬದಲಾವಣೆಯೂ ಇಲ್ಲ. ಸರಿ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ದೇವರು ಈಗಾಗಲೇ ಪರಿಪೂರ್ಣರು. ಅಪರಿಪೂರ್ಣವಾದದ್ದು ಮಾತ್ರ ಪರಿಪೂರ್ಣತೆಯತ್ತ ಬದಲಾಗಬಹುದು. ಈಗಾಗಲೇ ಪರಿಪೂರ್ಣವಾದದ್ದು ಬದಲಾದ್ರೆ ಅದು ಅಪರಿಪೂರ್ಣವಾಗುತ್ತೆ. ಹೌದು, ನಿಜ. ಹಾಗಾಗಿ ದೇವರು ಸ್ಥಿರ, ಬದಲಾಗದ ಸತ್ಯ. ಹಾಗಾದ್ರೆ ಬದಲಾವಣೆ ಅನ್ನೋದು ನಮ್ಮ ನೀರಿನ ಹನಿಯೊಳಗಿನ ಒಂದು ಗುಣ ಮಾತ್ರ. ಅದೇ ರೀತಿ ಅಸ್ತಿತ್ವ ಮತ್ತು ಅನಸ್ತಿತ್ವ ಅಂದ್ರೆ ಇರುವುದು ಮತ್ತು ಇಲ್ಲದಿರುವುದು ಇವು ಕೂಡ ನಮ್ಮ ಪ್ರಪಂಚಕ್ಕೆ ಮಾತ್ರ ಸೀಮಿತನಾ? ಇದು ಹೇಗೆ ಸಾಧ್ಯ? ಒಂದು ವಸ್ತು ಇದ್ರೇ ಇದೆ, ಇಲ್ಲದಿದ್ರೆ ಇಲ್ಲ. ಇವೆರಡೂ ದೇವರಿಗೆ ಒಂದೇ ರೀತಿ ಅಂದ್ರೆ ಏನರ್ಥ? ಒಳ್ಳೆಯ ಪ್ರಶ್ನೆ. ಕೇಳುಗರಿಗೆ ಇದು ಸ್ವಲ್ಪ ಗೊಂದಲ ಅನಿಸಬಹುದು. ಇದು ತರ್ಕಕ್ಕೆ ವಿರುದ್ಧ ಅಲ್ವಾ? ಹೌದು. ನಾವು ಹೀಗೆ ಯೋಚಿಸೋಣ. ನಮ್ಗೆ ಒಂದು ವಸ್ತು ಇದೆ ಅಥವಾ ಇಲ್ಲ. ಇವೆರಡರ ನಡುವೆ ಬೇರೇನೂ ಇಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಅಸ್ತಿತ್ವ ಮತ್ತು ಅನಸ್ತಿತ್ವ ಎರಡೂ ಆತನ ನಿಯಂತ್ರಣದಲ್ಲಿವೆ. ರೋಮನ್ರಿಗೆ ಬರೆದ ಪತ್ರದಲ್ಲಿ ಹೇಳುವಂತೆ ದೇವರು ಇಲ್ಲದಿರುವುದನ್ನು ಇರುವಂತೆ ಕರೆಯುವವರು. ಅಂದ್ರೆ ಇದನ್ನ ಹೀಗ್ ಹೇಳಬಹುದಾ? ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಒಳಗಿರೋ ಕ್ಯಾರೆಕ್ಟರ್ಗೆ ಆ ಪ್ರೋಗ್ರಾಂ ಇರೋದೇ ವಾಸ್ತವ. ಸರಿ. ಆ ಪ್ರೋಗ್ರಾಂನಲ್ಲಿ ಇಲ್ಲದ ವಸ್ತು ಅದಕ್ಕೆ ಅನಸ್ತಿತ್ವ. ಆದ್ರೆ ಆ ಪ್ರೋಗ್ರಾಂ ಬರೆದ ಕೋಡರ್ಗೆ ಹೊಸ ವಸ್ತುವನ್ನು ಸೃಷ್ಟಿಸೋದು ಅಥವಾ ಇದ್ದ ವಸ್ತುವನ್ನು ಅಳಿಸೋದು ಕೇವಲ ಕೆಲವು ಸಾಲುಗಳ ಕೋಡಷ್ಟೇ. ಹೌದು. ಆ ಕೋಡರ್ ಆ ಪ್ರೋಗ್ರಾಂ ಮೇಲೆ ಅವಲಂಬಿತವಾಗಿಲ್ಲ. ಆದ್ರೆ ಪ್ರೋಗ್ರಾಂ ಸಂಪೂರ್ಣವಾಗಿ ಕೋಡರ್ ಮೇಲೆ ಅವಲಂಬಿತವಾಗಿದೆ. ನಮ್ಮ ಮತ್ತು ದೇವರ ಸಂಬಂಧ ಆ ತರಹ? ಬಹಳ ಚೆನ್ನಾಗಿ ವಿವರಿಸಿದಿರಿ. ಆ ಹೋಲಿಕೆ ಬಹಳ ಹತ್ತಿರ ಬರುತ್ತೆ. ಈ ಅರ್ಥದಲ್ಲಿ ದೇವರೊಬ್ಬರೇ ನಿಜವಾದ ನಿರಪೇಕ್ಷವಾದ ಅಸ್ತಿತ್ವ, ಅಂದ್ರೆ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್. ಅವರು ಸ್ವಯಂಭೂ. ನಮ್ಮ ಅಸ್ತಿತ್ವ ಸಾಪೇಕ್ಷವಾದದ್ದು.
ಅದು ದೇವರ ಇಚ್ಛೆಯ ಮೇಲೆ ಅವಲಂಬಿತವಾಗಿದೆ. ದೇವರು ಬಯಸಿದರೆ ನಾವಿರುತ್ತೇವೆ, ಇಲ್ಲದಿದ್ದರೆ ಇರುವುದಿಲ್ಲ. ಓಕೆ, ಇಲ್ಲಿಂದ ಚರ್ಚೆ ನಿಜವಾಗಿಯೂ ಅತ್ಯಂತ ಆಳವಾದ ತಾತ್ವಿಕ ತಿರುವನ್ನು ಪಡೆಯುತ್ತೆ. ನಮ್ಮ ಈ ಇಡೀ ವಾಸ್ತವ, ಈ ಕಾಲಸ್ಥಳ, ಈ ನೀರಿನ ಹನಿ ಇದೆಲ್ಲವೂ ದೇವರಿಗೆ ಕೇವಲ ಒಂದು ಕನಸು ಅಥವಾ ಯೋಚನೆಯಾಗಿರಬಹುದೇ? ಇದು ಕೇಳೋಕೆ ಸ್ವಲ್ಪ ಆಘಾತಕಾರಿಯಾಗಿದೆ. ನಮ್ಮ ಜೀವನ, ನಮ್ಮ ಪ್ರೀತಿ, ನಮ್ಮ ನೋವು ಎಲ್ಲವೂ ಕೇವಲ ಒಂದು ಕನಸಾ? ಇದು ಈ ಮೂಲದಲ್ಲಿ ಎತ್ತಲಾದ ಅತ್ಯಂತ ಗಂಭೀರ ಮತ್ತು ಆಳವಾದ ಪ್ರಶ್ನೆ. ನಂಬೆ ನಮ್ಮ ಅಸ್ತಿತ್ವ ಮತ್ತು ಈ ಜಗತ್ತು 100% ಸತ್ಯ. ಹೌದು, ಖಂಡಿತ. ನಮ್ಮ ನೋವು, ಸಂತೋಷ, ಪ್ರೀತಿ ಎಲ್ಲವೂ ನಮಗೆ ನೈಜ. ಆದರೆ ಕಾಲಸ್ಥಳವನ್ನ ಮೀರಿದ ದೇವರಿಗೆ ಇದು ಹೇಗೆ ಕಾಣಬಹುದು? ಮೂಲವು ಒಂದು ಉತ್ತಮ ಹೋಲಿಕೆ ಕೊಡುತ್ತೆ. ನಮಗೆ ಕನಸು ಮತ್ತು ವಾಸ್ತವ ಎಂಬ 2 ಸ್ಥಿತಿಗಳಿವೆ. ಸರಿ. ನಾವು ಕನಸಿನಲ್ಲಿರುವಾಗ ಅದು ನೈಜವೆಂದೇ ಭಾಸವಾಗುತ್ತೆ ಅಲ್ವಾ? ಎಚ್ಚರವಾದ ಮೇಲ್ತಾನೆ ಅದು ಕನಸೆಂದು ತಿಳಿಯುತ್ತೆ. ಆದರೆ ದೇವರಿಗೆ ಈ ಕನಸು ಮತ್ತು ವಾಸ್ತವವನ್ನ ಮೀರಿದ ಬೇರೆ ಆಯಾಮಗಳಿರಬಹುದು. ಅವರಿಗೆ ನಮ್ಮ ಈ ವಾಸ್ತವವು ನಮಗೆ ನಮ್ಮ ಕನಸು ಹೇಗೋ ಹಾಗೆ ಇರಬಹುದೇ? ಈ ಐಡಿಯಾ ಇದೆಯಲ್ಲ, ಇದು ನಿಜಕ್ಕೂ ನನ್ನನ್ನು ಕಾಡುತ್ತಿದೆ. ಯಾಕೆಂದ್ರೆ ಇದರ ಪರಿಣಾಮಗಳು ಅಗಾಧ. ಒಂದು ವೇಳೆ ದೇವರು ನಮ್ಮ ವಾಸ್ತವವನ್ನು ಸತ್ಯ ಅಂತ ಪರಿಗಣಿಸಿದ್ರೆ, ಆಗ ನಮ್ಮ ನೋವು, ನಮ್ಮ ಪ್ರೀತಿ ಮತ್ತು ವಿಶೇಷವಾಗಿ ಶಿಲುಬೆಯ ಯಾತನೆ ಕೂಡ ಆತನಿಗೆ ಶಾಶ್ವತವಾಗಿ ಸತ್ಯವಾಗಿರುತ್ತದೆ. ಹೌದು. ಅದು ಎಂದಿಗೂ ಮುಗಿಯದ, ಆತನ ಈಗ ಎಂಬ ಕ್ಷಣದಲ್ಲಿ ಸದಾ ಇರುವ ಒಂದು ವಾಸ್ತವ. ಹೌದು. ಮತ್ತೊಂದೆಡೆ ದೇವರು ಇದನ್ನ ಕನಸು ಅಂತ ಪರಿಗಣಿಸಿದರೆ, ಶಿಲುಬೆಯ ಯಾತನೆಯೂ ಆತನಿಗೆ ಅತ್ಯಂತ ನೋವಿನ ಕನಸು ಆಗಿರುತ್ತೆ. ಆದರೆ ಕನಸು ಮುಗಿದ ಮೇಲೆ ನೋವು ಇರೋದಿಲ್ಲ. ಈ ಎರಡರಲ್ಲಿ ಯಾವುದು ಸರಿಯಂತ ನಾವು ಹೇಳೋಕ್ ಸಾಧ್ಯವೇ ಇಲ್ಲ. ಮೂಲವು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಈ ನೀರಿನ ಹನಿಯೊಳಗಿರುವ ನಾವು ದೇವರು ಈ ಹನಿಯನ್ನು ಹೇಗೆ ನೋಡ್ತಾರೆಂದು ನಿರ್ಧರಿಸಲು ಸಾಧ್ಯವಿಲ್ಲ. ಇದು ಮಾನವನ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಮೀರಿದ ವಿಷಯ. ಆದರೆ ದೇವರು ತಾವೇ ಈ ನೀರಿನ ಹನಿಯೊಳಗೆ, ಈ ವಾಸ್ತವದೊಳಗೆ ಬಂದರಲ್ವೇ? ಯೇಸುವಿನ ರೂಪದಲ್ಲಿ. ಹಾಗೆ ಬಂದಾಗ ಆ ವಾಸ್ತವಕ್ಕೆ ಒಂದು ರೀತಿಯ ದೃಢೀಕರಣ ಸಿಕ್ಕ ಹಾಗಾಗ್ಲಿಲ್ವೇ? ಅತ್ಯಂತ ಮುಖ್ಯವಾದ ಅಂಶವನ್ನು ನೀವು ಪ್ರಸ್ತಾಪಿಸಿದ್ದೀರಿ. ಇದು ಆ ಕನಸು ಎಂಬ ಹೋಲಿಕೆಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸುತ್ತೆ. ಹೌದು. ಮೊದಲು ನಾವು ಬಳಸಿದ ಸಿನಿಮಾ ನಿರ್ದೇಶಕನ ಹೋಲಿಕೆಗೆ ಹಿಂತಿರುಗೋಣ. ಆ ನಿರ್ದೇಶಕನೇ ಒಂದು ಪಾತ್ರವಾಗಿ ಚಿತ್ರದೊಳಗೆ ಬಂದು ನೋವನ್ನ ಅನುಭವಿಸಿ ತ್ಯಾಗ ಮಾಡಿದ್ರೆ, ಆಗ ಆ ಕಥೆಯ ಸ್ವರೂಪವೇ ಬದಲಾಗುತ್ತೆ. ಅದು ಕೇವಲ ಒಂದು ಕಲ್ಪನೆಯಾಗಿ ಉಳಿಯುವುದಿಲ್ಲ. ಹೌದು, ನಿಜ. ಇಲ್ಲಿ ಆಗಿರೋದದೇ. ದೇವರು ಈ ಕಾಲಸ್ಥಳದ ವಾಸ್ತವದೊಳಗೆ ಪ್ರವೇಶಿಸಿ ನಮ್ಮ ನೋವು, ಯಾತನೆ, ಮರಣವನ್ನು ಅನುಭವಿಸಿದ್ರಿಂದ ಈ ಕನಸು ಅಥವಾ ವಾಸ್ತವಕ್ಕೆ ಒಂದು ದೈವಿಕ ಮಹತ್ವ ಬಂದಿದೆ. ವಾವ್! ಅಂದ್ರೆ ಇದು ಕನಸು ಆಗಿದ್ರೂ ದೇವರು ಪಾಲ್ಗೊಂಡಿರೋ ಕಾರಣ ಇದು ಅರ್ಥಪೂರ್ಣವಾದ ಕನಸು. ವಾಸ್ತವ ಆಗಿದ್ರೆ ಅದು ದೇವರು ಪ್ರೀತಿಸುವ ಮತ್ತು ವಿಮೋಚಿಸುವ ವಾಸ್ತವ. ಹೌದು. ಎರಡೂ ಸಂದರ್ಭಗಳಲ್ಲಿ ನಮ್ಮ ಅಸ್ತಿತ್ವಕ್ಕೆ ಒಂದು ದೈವಿಕ ಉದ್ದೇಶವಿದೆ. ನಿಖರವಾದಿ. ನಾವಿದನ್ನ ಕನಸು ಅಥವಾ ವಾಸ್ತವ ಅಂತ ಲೇಬಲ್ ಮಾಡೋದಕ್ಕಿಂತ ದೇವರು ಇದರೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದಾರೆ ಅನ್ನೋದು ಮುಖ್ಯ. ಅವರು ದೂರದಲ್ಲಿ ನಿಂತು ನೋಡುವ ಉದಾಸೀನ ಸೃಷ್ಟಿಕರ್ತನಲ್ಲ. ಅವರು ನಮ್ಮ ವಾಸ್ತವದೊಳಗೆ ಇಳಿದು ಬಂದ ಪ್ರೀತಿಯ ದೇವರು. ಹೌದು. ಸ್ವಲ್ಪ ಹೊತ್ತು ಸುಮ್ಮನಿದ್ದು, ಹೌದು, ಇಲ್ಲಿಗೆ ಬಂದು ನಿಂತಾಗ ಮಾತುಗಳೇ ನಿಂತೋದ್ಹಾಗೆ ಆಗುತ್ತೆ. ನಾವು ನಮ್ಮ ಸಣ್ಣ ಬುದ್ಧಿಯಿಂದ ಎಷ್ಟೇ ವಿಶ್ಲೇಷಣೆ ಮಾಡಿದ್ರೂ ಕೊನೆಗೆ ಒಂದು ದೊಡ್ಡ ರಹಸ್ಯದ ಮುಂದೆ ಕೈಚೆಲ್ಲಿ ನಿಲ್ಬೇಕಾಗತ್ತೆ. ನಿಜ. ದೇವತಾಶಾಸ್ತ್ರದ ಉದ್ದೇಶ ದೇವರನ್ನು ಸಂಪೂರ್ಣವಾಗಿ ವಿವರಿಸುವುದಲ್ಲ, ಬದಲಿಗೆ ಆತನ ಬಗ್ಗೆ ಇರುವ ವಿಸ್ಮಯ ಮತ್ತು ಗೌರವವನ್ನ ಹೆಚ್ಚಿಸುವುದು. ಹಾಗಾದ್ರೆ ಈ ದೀರ್ಘ ಮತ್ತು ಆಳವಾದ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ನಾವು ಕಲಿಯೋದೇನಂದ್ರೆ, ದೇವರ ಅನಂತತೆಯ ಕಲ್ಪನೆಯು ನಮ್ಮ ಸಮಯ ಮತ್ತು ಸ್ಥಳದ ಗ್ರಹಿಕೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಹೌದು. ನಮ್ಮ ಇಡೀ ಬ್ರಹ್ಮಾಂಡ, ನಮ್ಮ ಇಡೀ ಇತಿಹಾಸ ಆ ದೈವಿಕ ದೃಷ್ಟಿಯಲ್ಲಿ ಕೇವಲ ಒಂದು ನೀರಿನ ಹನಿ ಅಥವಾ ಒಂದು ಕ್ಷಣಿಕ ಯೋಚನೆಯಂತಿರಬಹುದು. ಹೌದು. ಮತ್ತು ಮುಖ್ಯವಾಗಿ ದೇವರು ಮಾತ್ರ ಶಾಶ್ವತ ಅನಂತತೆಯ ಸಂಪೂರ್ಣತೆ. ಸೃಷ್ಟಿಯಾದ ನಾವು, ಅಂದ್ರೆ ಮನುಷ್ಯರು, ದೇವರ ಸ್ವರೂಪವನ್ನು ಪಡೆದು ಪರಿಪೂರ್ಣರಾದ ನಂತರವೂ ನಾವು ಕಾಲಸ್ಥಳದ ಮಿತಿಯಲ್ಲೇ ಇರುತ್ತೇವೆ. ಅಂದ್ರೆ ನಾವು ದೇವರಾಗುವುದಿಲ್ವಾ? ಇಲ್ಲ, ಆಗುವುದಿಲ್ಲ. ನಾವು ಆ ನೀರಿನ ಒಳಗಿನ ಪರಿಪೂರ್ಣಗೊಂಡ ಜೀವಿಗಳಾಗುತ್ತೇವೆ.
ಪಾಪವು ಸಂಪೂರ್ಣವಾಗಿ ನಾಶವಾದ ನಂತರ ಮೂಲದಲ್ಲಿ ಹೇಳಿದಂತೆ ದೇವರು ಎಲ್ಲದರಲ್ಲೂ ಎಲ್ಲವೂ ಆಗುತ್ತಾರೆ. ಆಗ ಸೃಷ್ಟಿಯು ಅದರ ನಿಜವಾದ ಉದ್ದೇಶವನ್ನು ಪೂರೈಸುತ್ತದೆ. ಇದು ನಮ್ಮ ಅಸ್ತಿತ್ವವನ್ನು ಬಹಳ ವಿನಮ್ರ ದೃಷ್ಟಿಕೋನದಲ್ಲಿ ಇಡುತ್ತೆ. ನಮ್ಮೆಲ್ಲ ಸಾಧನೆಗಳು, ನಮ್ಮ ಇತಿಹಾಸ, ನಮ್ಮ ಜ್ಞಾನ ಇವೆಲ್ಲವೂ ಆ ನೀರಿನ ಹೊಳಗಿನ ಘಟನೆಗಳು ಮಾತ್ರ. ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಿ ಆ ದೈವಿಕ ರಹಸ್ಯದ ಬಗ್ಗೆ ಒಂದು ರೀತಿಯ ಗೌರವ ಮತ್ತು ಭಯಭಕ್ತಿಯನ್ನು ಮೂಡಿಸುತ್ತೆ. ಅದೇ ಈ ಚರ್ಚೆಯ ಅಂತಿಮ ಉದ್ದೇಶ. ಈ ಚರ್ಚೆಯು ಕೇಳುಗರಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಬಿಟ್ಟೋಗುತ್ತೆ ಅಂತ ನನಗನಿಸುತ್ತೆ. ಒಂದು ವೇಳೆ ನಮ್ಮ ಈ ವಾಸ್ತವವು ದೇವರಿಗೆ ಒಂದು ಕನಸು ಎಂದು ಭಾವಿಸುವುದಾದರೆ ಮತ್ತು ಆ ಕನಸಿನೊಳಗೆ ದೇವರೇ ಪ್ರವೇಶಿಸಿ ತ್ಯಾಗ ಮಾಡಿದ್ದಾರೆ ಎಂದಾದರೆ, ಆ ಕನಸಿನೊಳಗೆ ನಾವು ಮಾಡುವ ಆಯ್ಕೆಗಳಿಗೆ, ನಾವು ಅನುಭವಿಸುವ ಪ್ರೀತಿ ಮತ್ತು ನೋವಿಗೆ ಮತ್ತು ಶಿಲುಬೆಯಂತಹ ಮಹಾತ್ಯಾಗಕ್ಕೆ ಇರುವ ಮಹತ್ವವೇನು? ಆ ಕನಸೇ ವಾಸ್ತವಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರಬಹುದೇ? ಇದರ ಬಗ್ಗೆ ಯೋಚಿಸುತ್ತಾ ಇಂದಿನ ಚರ್ಚೆಯನ್ನು ಮುಗಿಸೋಣ.